ಆರ್ಎಸ್ಎಸ್ ಸಂಘದ ವಿರುದ್ಧ ಮತ್ತೆ ಪ್ರಿಯಾಂಕ್ ಖರ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಆರ್ಎಸ್ಎಸ್ ಕಾರ್ಯಕರ್ತರಿಂದ ಸಮಾಜಕ್ಕೆ ಏನು ಲಾಭ ಎಂದಾದರೂ ರೈತರ ಪರ ಮಾತಾಡಿದ್ದಾರಾ ಅವರು? ಬರೀ ಇವರ ಧಾರ್ಮಿಕ ವಿಚಾರದ ಬಗ್ಗೆ ಮಾತಾಡೋದು ಬಿಟ್ಟರೆ ಬೇರೆ ಯಾವುದೂ ಕೂಡ ಅವರಿಂದ ವ್ಯಕ್ತ ಆಗೋದಿಲ್ಲ. ಆರ್ಎಸ್ಎಸ್ ಕಾರ್ಯಕರ್ತರಿಂದ ಸಮಾಜಕ್ಕೆ ಏನು ಲಾಭ ಎಂದಾದರೂ ಆರ್ಎಸ್ಎಸ್ ಪರ ಮಾತಾಡಿದ್ದಾರಾ? ಎಂದಾದರೂ ರೈತರ ಪರ ಮಾತಾಡಿದ್ದಾರಾ? ಸೊ ಬರೀ ಅವರಿವರ ಧಾರ್ಮಿಕ ವಿಚಾರದ ಬಗ್ಗೆ ಮಾತಾಡೋದು ಬಿಟ್ಟರೆ ಬೇರೆ ಏನು ಕೂಡ ಅವರಿಂದ ವ್ಯಕ್ತ ಆಗೋದಿಲ್ಲ. ರೈತರ ಕಣ್ಣೀರು ಒರೆಸೋ ಕೆಲಸ ಮಾಡಿದ್ದಾರಾ ಎಂದು ಪ್ರಿಯಾಂಕ್ ಖರ್ಗೆ ಪ್ರಶ್ನೆ. ಸಕ್ಕರೆ ಕಾರ್ಖಾನೆ ರೈತರ ಹೋರಾಟ ನಡೆಯಿತು. ಒಬ್ಬನೇ ಒಬ್ಬ ಆರ್ಎಸ್ಎಸ್ ಕಾರ್ಯಕರ್ತ ಬಂದಿದ್ರ? ಗಣವೇಷ ಧರಿಸಿ ಎಲ್ಲಾದರೂ ಪ್ರತಿಭಟನೆ ಮಾಡೋದನ್ನು ನೋಡಿದ್ದೀರಾ? ಮತ್ತೆ ಆರ್ಎಸ್ಎಸ್ ವಿರುದ್ಧ ಕೆಂಡ ಕಾರಿದ ಪ್ರಿಯಾಂಕ್ ಖರ್ಗೆ. ಆರ್ಎಸ್ಎಸ್ ವರ್ಸಸ್ ಸರ್ಕಾರ ಜಟಾಪಟಿ ನಿಮಗೆ ಗೊತ್ತಿರೋ ಹಾಗೆ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತು. ಅದಾದ ನಂತರ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ಮಾಡೋದಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ಅದರ ಹಿಂದೆ ಸರ್ಕಾರದ ಶ್ವೇತಪತ್ರ ಹೊರಡಿಸಿದ್ದ ಆ ಪತ್ರದಲ್ಲಿ ಒಂದು ಉಲ್ಲೇಖ, ಒಂದು ನಿಯಮ ಇತ್ತು. ಪಥಸಂಚಲನ ಮಾಡುವುದಾದರೆ ಆ ಭಾಗದ ಜಿಲ್ಲಾಧಿಕಾರಿಯ ಅನುಮತಿ ಕಡ್ಡಾಯ, ಜೊತೆಗೆ ಪೂರ್ವಾನುಮತಿ ಅಂದರೆ 3 ದಿನದ ಮುಂಚಿತವಾಗಿ ಪೂರ್ವಾನುಮತಿ ಪಡೆದರೆ ಮಾತ್ರ ನೀವು ಅಂದುಕೊಂಡಂತೆ ಪರೇಡ್ ನಡೆಸೋದಕ್ಕೆ ಅವಕಾಶ ಅಂತ ಹೇಳಿ ಸರ್ಕಾರ ಒಂದು ಸುತ್ತೋಲೆಯನ್ನು ಹೊರಡಿಸಿತು. ಅದು ಕೇವಲ ಆರ್ಎಸ್ಎಸ್ಗೆ ಮಾತ್ರ ಸೀಮಿತ ಆಗಿರಲಿಲ್ಲ, ಉಳಿದೆಲ್ಲ ಸಂಘಟನೆಯ ಕಾರ್ಯಕ್ರಮಕ್ಕೂ ಕೂಡ ಆ ನಿಯಮ ಅನ್ವಯ ಆಗ್ತಾ ಇತ್ತು. ಆದರೆ ಆರ್ಎಸ್ಎಸ್ನವರು 1-2 ದಿವಸಗಳ ಮುಂಚಿತವಾಗಿ ಜಿಲ್ಲಾಧಿಕಾರಿಗೆ ಮನವಿಯನ್ನು ಮಾಡಿಕೊಳ್ತಾರೆ. ಆದರೆ ಅಲ್ಲಿನ ಜಿಲ್ಲಾಧಿಕಾರಿ ಅದಕ್ಕೆ ನಕಾರ ಮಾಡ್ತಾರೆ. 3 ದಿವಸಗಳ ಮುಂಚಿತವಾಗಿ ಇಂತಿಂತಹ ಸ್ಥಳ, ಇಂತಿಂತಹ ಅತಿಥಿಗಳು ಬರ್ತಾರೆ, ಇಂತಿಷ್ಟು ಜನ ಭಾಗವಹಿಸ್ತಾರೆ, ಇವೆಲ್ಲವನ್ನೂ ಕೂಡ ನೀವು ಮನವಿ ಪತ್ರದಲ್ಲಿ ಉಲ್ಲೇಖ ಮಾಡಬೇಕು. ನಿಶ್ಚಿತ ಸ್ಥಳದಲ್ಲಿ ಮಾತ್ರ ಕೊಡೋದಕ್ಕೆ ಅವಕಾಶ ಇರುವಂತಹದ್ದು. ಅದಕ್ಕೆ ಅವ್ರ ಕಡೆಯಿಂದಲೂ ಕೂಡ ತಕರಾರು ವ್ಯಕ್ತವಾಯಿತು. ಇನ್ನು ದಲಿತ ಪ್ಯಾಂಥರ್ಸು, ಭೀಮ್ ಆರ್ಮಿ ಅನ್ನೋ ಸಂಘಟನೆಗಳು ಅವರು ಜಿಲ್ಲಾಧಿಕಾರಿಗಳ ಮೊರೆ ಹೋದ್ರು. ನೀವು ಅವರಿಗೆ ಪಥಸಂಚಲನ ಮಾಡೋದಕ್ಕೆ ಅವಕಾಶ ಕೊಟ್ಟರೆ ನಮಗೂ ಕೂಡ ಅವಕಾಶ ಕೊಡಬೇಕು. ನಾವು ಈ ತರಹದ ಒಂದು ಸ್ಥಳದಲ್ಲಿ ಮಾಡ್ತೀವಿ, ನಮ್ಮ ಕೈಯಲ್ಲೂ ದಂಡ ಇರುತ್ತೆ, ನಮ್ಮ ಕೈಯಲ್ಲೂ ಅಂಬೇಡ್ಕರ್ ಅವರ ಭಾವಚಿತ್ರ ಇರುತ್ತೆ, ನಾವು ಪಥಸಂಚಲನ ಮಾಡಬೇಕು. ಜಿಲ್ಲಾಧಿಕಾರಿಗೆ ಗೊಂದಲ ಆಯಿತು. ಈ ಪ್ರಕರಣ ನ್ಯಾಯಾಲಯದ ಅಂಗಳಕ್ಕೋಯಿತು. ಅದಾದ ನಂತರ ಅದಕ್ಕೊಂದು ತಡೆ ಸಿಕ್ತು. ಮೊನ್ನೆ ಅದಕ್ಕೆ ಅವಕಾಶನೂ ಸಿಕ್ತು. ಆದರೆ ಆರ್ಎಸ್ಎಸ್ ಸಂಘಟನೆ ಅಂದುಕೊಂಡ ರೀತಿಯಲ್ಲಿ ನಡೆಯಲಿಲ್ಲ. ಕಂಡೀಷನ್ ಅಪ್ಲೈ, ನಿರ್ಬಂಧಗಳಿತ್ತು. 300 ಜನ ಗಣವೇಷಧಾರಿಗಳಿಗಿಂತ ಹೆಚ್ಚು ಸಂಖ್ಯೆ ಇರಬಾರ್ದು, 50 ಜನ ಬ್ಯಾಂಡಿಗೆ ಇಲ್ಲದಿದ್ದರೆ ಆರ್ಎಸ್ಎಸ್ ಪ್ರತಿ ಬಾರಿ ನಡೆಸುವಂತಹ ಪಥಸಂಚಲನದಲ್ಲಿ 250ಕ್ಕೂ ಹೆಚ್ಚು ಬ್ಯಾಂಡ್ ವಾದ್ಯ ಎಲ್ಲವೂ ಇರ್ತಾರೆ. ಆದರೆ 50ಕ್ಕೂ ಹೆಚ್ಚು ಬ್ಯಾಂಡ್ ಆಪರೇಟರ್ಸ್ಗಳಿಗಿಂತ ಹೆಚ್ಚು ಜನ ಇರಬಾರ್ದು ಅನ್ನೋ ನಿಯಮಗಳಿತ್ತು. ಗಣವೇಷಧಾರಿಗಳು ಇರಕೂಡದು ಅನ್ನುವಂಥ ನಿಯಮಗಳಿತ್ತು. ಈ ಹಿಂದೆ ವಿಪಕ್ಷ ನಾಯಕ ಜೊತೆಗೆ ರಾಜ್ಯದ ಬಿಜೆಪಿ ಅಧ್ಯಕ್ಷ ಬಿ.ವೈ. ವಿಜೇಂದ್ರ ಮತ್ತು ಆರ್ ಅಶೋಕ್ 3 ಲಕ್ಷ ಜನ ಸೇರಿಸ್ತೀವಿ ಚಿತ್ತಾಪುರದಲ್ಲಿ ಅಂಥೇಳಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಅತ್ಯಂತ ಸೂಕ್ಷ್ಮ ಪ್ರದೇಶ ಆಗಿರುವಂತಹ ಪ್ರಿಯಾಂಕ್ ಖರ್ಗೆ ಅವರ ತವರು ಕ್ಷೇತ್ರ ಆಗಿರುವಂತಹ ಕಲಬುರಗಿಯ ಚಿತ್ತಾಪುರದಲ್ಲಿ 3 ಲಕ್ಷ ಜನ ಸೇರಿದ್ರೆ ಅಲ್ಲಿನ ಶಾಂತಿ ಭಂಗ ಉಂಟಾಗಬಹುದು, ಅಹಿತಕರ ಘಟನೆ ನಡೆಯಬಹುದು, ಟ್ರಾಫಿಕ್ ಬ್ಲಾಕ್ ಆಗಬಹುದು, ನಾಗರಿಕರಿಗೆ ಕಿರಿಕಿರಿ ಅನ್ನಿಸಬಹುದು. ಹಾಗಾಗಿ ನ್ಯಾಯಾಲಯವು ಕೂಡ ಅತ್ಯಂತ ಸೂಕ್ಷ್ಮವಾದಂತಹ ಒಂದು ಪ್ರಕರಣವನ್ನು ಕೆಲವೊಂದು ನಿರ್ಬಂಧಗಳನ್ನು ವಿಧಿಸಿತು. 300ಕ್ಕೂ ಹೆಚ್ಚು ಜನ ಇರಬಾರ್ದು, 50ಕ್ಕೂ ಹೆಚ್ಚು ವಾದ್ಯಗಳು ಇರಬಾರ್ದು, ಹೀಗೆ ಒಂದಷ್ಟು ನಿಯಮಗಳನ್ನು ಹೇರ್ತು. ಅದರಂತೆ ಚಿತ್ತಾಪುರದಲ್ಲಿ ನಡೀತು. ಸೊ ಈಗ ಪ್ರಿಯಾಂಕ್ ಖರ್ಗೆ ಏನು ಹೇಳ್ತಿದ್ದಾರೆ? ಅವರಿಂದ ಒಂದಾದರೂ ಸಮಾಜಮುಖಿ ಕೆಲಸಗಳಾಗಿದಾವ? ಬೀದಿಲಿ ನಿಂತ್ಕೊಂಡು ರೈತರ ಪರ ಹೋರಾಟ ಮಾಡಿದಾರಾ? ಇವರ ಧಾರ್ಮಿಕ ಮತ್ತು ಧರ್ಮದ ಆಚಾರ ವಿಚಾರಗಳನ್ನು ಪ್ರಶ್ನೆ ಮಾಡೋದು ಬಿಟ್ಟರೆ ಅವರಿಂದ ಸಮಾಜಮುಖಿ ಕೆಲಸಗಳಾಗೋದಿಲ್ಲ, ಸೋಷಿಯಲ್ ವರ್ಕ್ಗಳು ನಡೆಯೋದಿಲ್ಲ. ಹಾಗಾಗಿ ರೈತರ ಕಣ್ಣೀರು ಒರೆಸೋ ಕೆಲಸ ಮಾಡಿದ್ದಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಸಕ್ಕರೆ ಕಾರ್ಖಾನೆ ರೈತರ ಹೋರಾಟ ನಡೀತು, ಒಬ್ಬನೇ ಒಬ್ಬ ಆರ್ಎಸ್ಎಸ್ ಮಾತನಾಡಿದ್ರಾ? ಗಣವೇಷ ಧರಿಸಿ ಎಲ್ಲಾದರೂ ಪ್ರತಿಭಟನೆ ಮಾಡೋದನ್ನು ನೋಡಿದ್ದೀರಾ? ಮತ್ತೆ ಆರ್ಎಸ್ಎಸ್ ವಿರುದ್ಧ ಗುಡುಗಿದ ಪ್ರಿಯಾಂಕ್ ಖರ್ಗೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.